ಇವತ್ತು ತಾಲೂಕು ಫಸ್ಟ್ ಬಂದಿದೆ ಅಂತ ಇದಕ್ಕೆ ಮುಖ್ಯ ಕಾರಣ ತಾವುಗಳು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೆ ಪ್ರಥಮ ಬಾರಿಗೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ನಾನು ಬಹುಶಃ ಫಸ್ಟ್ ಪ್ರಥಮ ಬಾರಿಗೆ ಅವ್ರು ಬಂದ್ರು ನಮ್ಮ ತಾಲೂಕಿಗೆ. ಹಲವಾರು ಜನ ಬಿಒ ಬಂದ್ರು. ನಾನು ಕೂಡ ಫಸ್ಟ್ 2018ರಲ್ಲಿ ತಮ್ಮೆಲ್ಲ ಆಶೀರ್ವಾದದಿಂದ ಶಾಸಕನಾದೆ. ಹಲವಾರು ಬಾರಿ ಹೇಳಿದೆ ನಮ್ಮ ತಾಲೂಕು ಯಾವತ್ತೂ ಕೂಡ ಮೊದಲನೇ ಸ್ಥಾನ ಬಂದಿಲ್ಲ. ಒಂದು 5-6 ಬಿಒಗಳಿಗೆ ಹೇಳಿದೆ. ಆಗ ರವಿ ಅಣ್ಣವರು, ಭಾಗ್ಯಲಕ್ಷ್ಮಿ ಮೇಡಮ್ ಅವರು, ಬಹಳ ಜನ ಹಿರಿಯರು, ನಮ್ಮ ಕ್ಲಾಸ್ಮೇಟ್ ಒಬ್ರು ಬಿಒ ಇದ್ದಾರೆ, ಮೈಸೂರ 4 ಬಹುಶಃ ಇದ್ರು ಅಂತ ಅನಿಸ್ತದೆ. ಸೌತ್ ಇದ್ದಾಗ ಅಲ್ಲೂ ಕೂಡ ಫಸ್ಟ್ ಪ್ಲೇಸ್. ಕಳೆದ ಬಾರಿ ಸೌತ್ ಅಲ್ಲಿ ರಿಸಲ್ಟ್ ಬಂದಾಗ ಫಸ್ಟ್ ಪ್ಲೇಸ್ ಇತ್ತು. ಬಂದು ಪ್ರಥಮ ಬಾರಿಗೆ ಭೇಟಿ ಆದ. ಬಹುಶಃ ಇವ್ರ ಪರ್ಸನಾಲಿಟಿ ಆಗಿ ನೋಡ್ಬಿಟ್ಟು ನಾನು ಅನ್ಕೊಂಡೆ, ಯಾಕೋ ಬಹಳ ಕುಳ್ಳ ಇದಾರಪ್ಪ, ನಮ್ಮ ತಾಲೂಕಿಗೆ ಯಾವ ರೀತಿ ನಿಭಾಯಿಸ್ತಾರೆ ನಮ್ಮ ನಾನು ನೋಡಿದೆ ಬಿಒಗೆ. ಯಾಕೋ ಅವರು ಕೂಡ ನನ್ನಷ್ಟು ಕಡಿಮೆ ಮಾತಾಡೋದು. ಯಾಕೋ ರಿಸಲ್ಟ್ ಯಾಕೋ ನೋಡೋಣ ಆಯ್ತು, ಬಹುಶಃ 9ನೇ ಪ್ಲೇಸ್ 7ನೇ ಪ್ಲೇಸ್ 5ನೇ ಪ್ಲೇಸ್ ಬರ್ಬೋದೇನೋ ಅಂತ ಅನ್ಕೊಂಡೆ. ಎಲ್ಲರೂ ಇಲ್ಲ ಸರ್ ನಾನು 100% ನಾವು ಫಸ್ಟ್ ಪ್ಲೇಸ್ ತರ್ತೀವಿ ಅಂತ ಎಲ್ಲ ಬಿಒಗಳು ನಮ್ಗೆ ಭರವಸೆ ಕೊಡ್ತಿದ್ರು. KDP ಮೀಟಿಂಗ್ ಅಲ್ಲಿ 3 ತಿಂಗಳು ಮಾತಾಡಿದಾಗ ಅಲ್ಲಿ ನಾವು ಬಿಒಗಳು ಹೇಳ್ತಿದೆ, ಏನ್ ಮಾಡ್ತಿದ್ದಿಲ್ಲ 100% ನಾವು ಫಸ್ಟ್ ರಿಸಲ್ಟ್ ನಾವು ಕೊಡ್ತೀವಿ ಅಂತ ಮಾಡ್ತಿದ್ವಿ. ಬಹುಶಃ ಇವರು ಅದೇ ರೀತಿ ಹೇಳ್ಬೋದು. 9ನೇ ಸ್ಥಾನಮಾನದಲ್ಲಿ ಇರ್ತಕ್ಕಂಥದ್ದನ್ನ ಒಂದು 6ನೇ ಸ್ಥಾನ ಮೇಲೆ 4ನೇ ಸ್ಥಾನಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅಂತ ಅನ್ಕೊಂಡೆ. ಅದೇ ತಮ್ಮೆಲ್ಲರ ಆಸೆ ರಿಸಲ್ಟ್ ಬಗ್ಗೆ ಹೇಳೋದು. ಹೇಳ್ರಪ್ಪ ಏನೇನ್ ಮಾಡ್ತಿದ್ರೆ DDP BO ಅವರು ಅಂತ, ಯಾವ ಪ್ಲೇಸ್ ಬಂದೈತೆ ಅಂತ. ಆಗ ನಾವು ತಲೆ ಬಸ್ ಕುಂತ್ಕೊಬಿಡು, HD ಕೋಟೆ ಕೊನೆ ಸ್ಥಾನದಲ್ಲಿದೆ ಅಂದಾಗ ಸ್ವಲ್ಪ ನಮ್ಗೆಲ್ಲರೂ ಮೊಕ್ಕ ನೋಡೋರು ಸ್ವಲ್ಪ ಇರ್ಸು ಮುರ್ಸು ಆಗ್ತಿತ್ತು. ಒಂದು ತಲೆ ಬಗ್ಗಿಸ್ಕೊಂಡು ನಾವು ಊರ್ ಕೊಡೋರು. ಅವಾಗ ಅಲ್ಲಿಂದ ಸಂಜೆ 4 ಗಂಟೆಗೆ ಹೊರಗಡೆ ಬಂದ್ಮೇಲೆ ಬಿಒಗಳು ಫೋನ್ ಮಾಡ್ತಿದ್ದೆ ನಾನು, ನೋಡಿಯಪ್ಪ ಕಳೆದ ಬಾರಿ ಹಿಂಗಾಯ್ತು, ಇಲ್ಲಿ CM ಅವ್ರು ಮೀಟಿಂಗ್ ತಗೊಂಡವ್ರೆ, ನಮ್ಮ ತಾಲೂಕು ಎಜುಕೇಶನ್ ಈ ರೀತಿ ಹಿಂದೆ ಇದೆ, ಮೊದಲೇ ಹಿಂದುಳಿದ ತಾಲೂಕು ಅಂತ ಕರೀತಾರೆ, ಯಾವ ರೀತಿ ಬಗೆಹರಿಸ್ಬೇಕು ಅಂತ. ಇಲ್ಲ ಸರ್ ಈ ಸತಿ ನಾವು ಮಾಡ್ಬಿಡ್ತೀವಿ ಅಂತ ಮಾತನ್ನ ಹಿಂದೆಯಿಂದ ಬಿಒಗಳು ಹೇಳಿದ್ರು. ಬಹುಶಃ ಬಂದ ಮೇಲೆ ಬಹಳಷ್ಟು ಅತ್ಯುತ್ತಮವಾದಂತ ಕೆಲಸವನ್ನ ಈ ತಾಲೂಕಿಗೆ ನಮ್ಮ BO ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ತಾಲೂಕಿನ ಪರವಾಗಿ ತುಂಬಿದ ಅಭಿನಂದನೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಕೂಡ ಅಷ್ಟೇ ಫಲಿತಾಂಶವನ್ನ ನಮ್ಮ ತಾಲೂಕು ಯಾವತ್ತೂ ಕೂಡ ಹಿಂದುಳಿದಿಲ್ಲ, ಮುಂದುವರೆದ ತಾಲೂಕು ಅಂತ ತಾವು ಉತ್ತರವನ್ನ ನನ್ನ ಪರವಾಗಿ ತಾವು ಕೊಟ್ಟಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಬಹುಶಃ ಬಹಳಷ್ಟು ಟೀಚರ್ಸ್ ನನ್ನ ಹತ್ರ ಬಂದ್ರು, ಯಾಕೆ ಸರ್ ಈ BO ಹಾಕಿ ನಮ್ಗೆ ಬಹಳ ಟಾರ್ಚರ್ ಕೊಡ್ತಾರೆ, ನೀವು ದಯವಿಟ್ಟು ಅವ್ರು ಬದಲಾವಣೆ ಮಾಡಿ. ಸ್ವಲ್ಪ ಜನ 30 ಜನ ಬೆಳಿಗ್ಗೆ 9:30 ಗಂಟೆಗೆ ನಮ್ಮ ಮನೆಗೆ ಬಂದ್ರು. ನಾವು ಆಗ್ತಾನೆ ಎಲ್ಲ ಜನಗಳನ್ನ ಮಾತಾಡಿಸಿ ಹೋದು, ಸರ್ BO ಅವರು ಬಹಳ ಬೆಳಿಗ್ಗೆ ನಾವು ಬರೋಕ್ಕಿಂತ ಮುಂಚೆನೆ 9:30 ಗಂಟೆ ಕ್ಲಾಸ್ ಆದ್ರೆ 7:30 ಗಂಟೆ 8 ಗಂಟೆಗೆ ಸ್ಕೂಲ್ಗಳು ಬಂದು ಕೂತ್ಕೊಳ್ತಾರೆ ಸರ್. ನಾವು ಮನೆಯಲ್ಲಿ ನಮ್ಮ ಮಕ್ಳುಗಳನ್ನ ಸ್ಕೂಲ್ ಕಳಿಸ್ಬೇಕು, ನಾವು ಅಡುಗೆ ಮಾಡಿ ಮಧ್ಯಾಹ್ನ ಬಾಕ್ಸ್ಗೆ ಟಿಫನ್ ಹಾಕ್ಸಿ ಮಕ್ಳುಗಳನ್ನ ಕಳಿಸ್ಬೇಕು, ನಮ್ಮ ಯಜಮಾನರನ್ನ ನಾವು ರೆಡಿ ಮಾಡಿ ಕಳಿಸ್ಬೇಕು. ಅದರಿಂದ ನಾವು 9 ಗಂಟೆಗೆ ಕ್ಲಾಸ್ಗಳು ಅಟೆಂಡ್ ಮಾಡಿ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗ್ಬೋದು ಸರ್, ಆದ್ರೆ ನಮಗೆ ನೋಟಿಸ್ ಕೊಟ್ಬಿಡ್ತಾರೆ ಸರ್. ನಾನು ಅದಕ್ಕೆ ಹೇಳಿದೆ, ಇಲ್ಲಪ್ಪ ನಮ್ಮ ತಾಲೂಕು ನಂಗೆ ಹಿಂಗಾರು ಮಾಡಿ ಫಸ್ಟ್ ತರಬೇಕು ಅಂತ ಅವ್ರಿಗೆ ನಾವು ಜವಾಬ್ದಾರಿಯನ್ನ ಕೊಟ್ಟಿದ್ದೀನಿ, ಫ್ರೀ ಹ್ಯಾಂಡ್ ನಾವು ಕೊಟ್ಟಿದ್ದೀವಿ. ಸ್ವಲ್ಪ ತಾವು ಕೂಡ ಎಲ್ಲ ಟೀಚರ್ಸ್ ಕೋಆಪರೇಟ್ ಮಾಡಿ ಏನಾದ್ರು ಮಾಡಿ, ಇತಿಹಾಸದಲ್ಲಿ ನಮ್ಮ ತಾಲೂಕು ಇದುವರೆಗೂ ಕೂಡ ರಿಸಲ್ಟ್ ಫಸ್ಟ್ ಬಂದಿಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರಿಗೂ ಕೂಡ ನಾನು ಮನವಿ ಮಾಡಿ ಕಳಿಸಿದೆ. ಆದ್ರೂ ಕೂಡ ಬಹಳ ಜನ ಮತ್ತೆ ಇನ್ನೊಂದು 2 ತಿಂಗಳು ಹುಡ್ಕೊಂಡು ಬಂದ್ರು, ಇಲ್ಲ ಸರ್ ಸಂಜೆನೂ ಕೂಡ ಮತ್ತೆ 7 ಗಂಟೆ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಮಾಡ್ಬೇಕಂತ ಹೇಳ್ತಾರೆ, ನಾವು ನಮ್ಮ ಮನೇಲಿ ಓದಿಸ್ಬೇಕಲ್ವಾ ಸರ್, ನಿಮ್ಮ ಮಕ್ಕಳನ್ನ ಇಲ್ಲಕ ಓದಿಸಿ ತಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸನ ಕೊಡಿಸಿ, ಅವರು ಕೂಡ ನಿಮ್ಮ ಮಕ್ಕಳಲ್ವಾ ಸರ್, ದಯವಿಟ್ಟು ನಮ್ಮ ತಾಲೂಕಿಗೆ ಏನಾದ್ರು ಮಾಡೋದು ಒಳ್ಳೆ ರಿಸಲ್ಟ್ಸ್ ಬಗ್ಗೆ ನಮ್ಮ ಮಾತು ಕೂಡ ಮತ್ತೊಮ್ಮೆ ಅವ್ರಿಗೆ ಹೇಳಿ. ಇಷ್ಟೆಲ್ಲ ಶ್ರಮ ಪಟ್ಟು BO ಗೆ ನಾವು 3 ತಿಂಗಳಿಗೆ ಹೇಳ್ತಾರೆ, ಸರ್ ರಿಸಲ್ಟ್ ಬಗ್ಗೆ ನಾವು ಬಹಳ ಎಚ್ಚರಿಕೆ ಇರಬೇಕು, ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಯಾವೇ ಟೀಚರ್ ಡೆಪ್ಯುಟೇಷನ್ ಕೇಳಿದ್ರೆ ನಮಗೆ ಡೆಪ್ಯುಟೇಷನ್ ಮಾಡಕ್ಕೆ ಅವಕಾಶ ಕೊಡಲಿಲ್ಲ, ಒಬ್ಬರೊಬ್ರು ಟೀಚರ್ ಮಾತ್ರ ನಾನು ಅವಕಾಶ ಕೊಟ್ಟೆ. ಮೋಸ್ಟ್ಲಿ ಅವ್ರು ಕ್ಯಾನ್ಸರ್ ಪೇಷಂಟ್ಸ್ ಅಂತ ಅನ್ಸುತ್ತೆ, ಅವ್ರೊಬ್ರಿಗೆ ಎಕ್ಸ್ಕ್ಯೂಸ್ ಕೊಟ್ರೆ ಯಾರಿಗೂ ಕೂಡ ಈ ತಾಲೂಕಿಂದ ಬೇರೆ ತಾಲೂಕಿಗೆ ಇಲ್ಲ ಬೇರೆ ಸ್ಕೂಲ್ಗೆ ಡೆಪ್ಯುಟೇಷನ್ ಮಾಡ್ತಕ್ಕಂಥ ಅವಕಾಶವನ್ನ ನಾನು ಕಲ್ಪಿಸ್ಲಿಲ್ಲ. ಎಲ್ಲರೂ ಕೂಡ ರಾಜಕಾರಣವನ್ನ ಮಾಡ್ತಾರೆ, ಅದೇ ಶಿಕ್ಷಣದಲ್ಲಿ ನಾವು ಯಾವತ್ತೂ ಕೂಡ ರಾಜಕಾರಣವನ್ನ ಮಾಡಕ್ ಹೋಗ್ಬಾರ್ದು. ನಮ್ಮ ರಾಜಕೀಯ ಏನಿದ್ರು ಕೂಡ ಎದುರಾಳಿ ಜೊತೆ ರಾಜಕಾರಣ ಮಾಡವ, ಶಿಕ್ಷಣದಲ್ಲಿ ರಾಜಕೀಯ ಬೆಳೆಸಿದ್ರೆ ಅದು ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಆ ರೀತಿ ಫ್ರೀ ಹ್ಯಾಂಡ್ ನ ಕೊಟ್ಟು ಒಂದು ಅತ್ಯುತ್ತಮವಾದ ರಿಸಲ್ಟ್ ಬಂದಿರೋದಕ್ಕೆ ಇವತ್ತು ಇಷ್ಟು ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನ ನಾವು ಮಾಡಿರ್ತಕ್ಕಂಥದ್ದು. ಬಹುಶಃ BO ಅವರು ಅನ್ಕೊಂಡಿರ್ಲಿಲ್ಲ, ಸರ್
ಈಗ ಆಗ್ತದೆ, ಇಂತಿಂತ ಖರ್ಚುಗಳು ಬರ್ತದೆ, ಇಂತಿಂತರ ಆಗ್ತದೆ. ನಾವ್ ಯಾವ್ಯಾರಿಗೋ ಏನೇನ ಮಾಡ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 1000 ಅಲ್ಲ, ಇನ್ನೂ 1000 ಎಕ್ಸ್ಟ್ರಾ ಮಕ್ಕಳು ಬಂದ್ರು ಪರವಾಗಿಲ್ಲ, ಅವ್ರಿಗೂ ಸನ್ಮಾನ ಮಾಡುವಂತ ಹೇಳಿ ಇವತ್ತು ಫ್ಲೆಕ್ಸ್ಗಳನ್ನ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಹಾಕತ್ತೀವಿ. ಆದ್ರೆ ನೀವು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ, ಫ್ಲೆಕ್ಸ್ ಹಾಕ್ಲೇಬೇಕು ಅಂತ ನಾನೇ ಫೋಟೋಗಳನ್ನ ಕಲೆಕ್ಟ್ ಮಾಡಿಸಿ ಇವತ್ತು ಆ್ಯಂಡ್ ಪೋಸ್ಟ್ ಸರ್ಕಲ್ ಅಲ್ಲಿ ಇರ್ಬೋದು, ಕೋಟೆ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು, ಮುಂಭಾಗದಲ್ಲಿ ಇರ್ಬೋದು, ಎಲ್ಲಾ ಕಡೆ ಹಾಕ್ಬೇಕು ಅಂತ ಕೂಡ ಹೇಳಿ ನಿಮ್ಮ ಫ್ಲೆಕ್ಸ್ಗಳನ್ನ ಹಾಕ್ಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಿದೀವಿ. ಬಹುಶಃ ಇದ್ರ ಬಗ್ಗೆ ನಾನು ಇಬ್ಬರನ್ನ ಮಾನ್ಯರ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ನಮ್ಮ ರಾಜಕೀಯ ಗುರುಗಳಂತ ಧ್ರುವಾಣ್ ಸಾಹೇಬ್ರನ್ನ, ಬಹುಶಃ ಅವರು ಕೂಡ ಇವತ್ತು ಆದರ್ಶ ಶಾಲೆ ತರಕ್ಕೆ, ಏಕಲವ್ಯ ಶಾಲೆ ತರಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ತರಕ್ಕೆ 8 ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಬೇರೆ ಕಡೆ ಕೊಡ್ಬೋದಾಗಿತ್ತು. ಅಂದ್ರೆ ಈ ಕೋಟೆಗೆ ಎಜುಕೇಶನ್ ಸಂಬಂಧಪಟ್ಟಂಗೆ ಎಲ್ಲಾ ಶಾಲೆಗಳನ್ನು ಕೂಡ ಇಲ್ಲಿ ತರತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ತಂದೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಶಿಕ್ಷಣ, ರವಿ ಸರ್ ಯಾವ ರೀತಿ ಅವ್ರು ಹೇಳಿದ್ರು ಅದೇ ರೀತಿ ತಂದೆಯವರು ಕೂಡ BSc LLB ಗ್ರಾಜುಯೇಟ್ ಆಗಿದ್ದಂಥವ್ರು. ಅವ್ರಿಗೆ 4 ಜನ ಅಣ್ಣ ತಮ್ಮಂದಿರು, 5 ಜನ ಅಕ್ಕ ತಂಗಿಯರು. ಬಹುಶಃ ಅವರ ಕುಟುಂಬದಲ್ಲಿ ಯಾರು ಪ್ರಪ್ರಥಮ ನಮ್ಮ ಇದರಲ್ಲಿ ಅಂದ್ರೆ ನಮ್ಮ ಕುಟುಂಬದಲ್ಲಿ ಯಾರು ಫಸ್ಟ್ ಡಿಗ್ರಿ ಪಡೆದವರು ಅಪ್ಪಾಜಿಯವರು ಒಬ್ಬರೇ. ಬಹುಶಃ ತಾವು ಹೇಳಿದಾಗೆ ಅಣ್ಣ ಅವ್ರನ್ನೆಲ್ಲ ಸೇರಿ ಅಪ್ಪಾಜಿಯವ್ರನ್ನ ಹೊಲಕ್ಕೆ ಕಳಿಸ್ತಿದ್ರಂತೆ. ಅವ್ರು 3ನೇ ಕ್ಲಾಸ್ ಇದ್ದಾಗ ಅವ್ರ ಅಣ್ಣಂದಿರ ಜೊತೆ ಜಮೀನ್ ಹೋಗ್ತಾರೆ. ಅವ್ರ ಅಣ್ಣಂದಿರು ಇಲ್ಲ ಇವನಾರು ಒಬ್ಬ ಓದ್ಲಿ ಅಂತ ಗೊತ್ತಿದ್ದಂಗೆ ಅವ್ರನ್ನ ಕ್ಯಾರ್ನಗರಕ್ಕೆ ನಡ್ಕೊಂಡು ಹೋಗಿ ಒಂದು ಶಿಕ್ಷಣವನ್ನ ಪಡ್ತಕ್ಕಂಥ ಕೆಲಸವನ್ನ ಅಪ್ಪಾಜಿ ಒಬ್ರು ಮಾಡಿಸಿ 4ವರೆಗೆ ಮುಗಿದ ಮೇಲೆ ಅಲ್ಲೇ ಜಮೀನಲ್ಲಿ ಕಾಯ್ಕೊಂಡು ಇವ್ರನ್ನ ಹೊಲಕ್ಕೆ ಮಣ್ಣ ಕೈಗೆ ಕಾಲಿಗೆ ಹಚ್ಬಿಟ್ಟು ಇವನು ಜಮೀನಲ್ಲಿ ದುಡ್ದವನೆ ಅಂತ ಆಮೇಲೆ ಊಟ ಕೊಡ್ತಿದ್ರಂತೆ. ಆ ರೀತಿ ಪರಿಸ್ಥಿತಿಯಲ್ಲಿ ಅಪ್ಪಾಜಿಯವರು ಓದಿ ಈ ತಾಲೂಕಿನಲ್ಲಿ ಶಾಸಕರಾಗಕ್ಕೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಕೂಡ ರವಿ ಸರ್ ಹೇಳಿದ್ರು IAS IPS ಬರೀ ಅದ್ರ ಬಗ್ಗೆ ಹೇಳಿದ್ರು. ಒಬ್ಬ IPS ಮನೆ, IAS ಮನೆ 5 ಎಕರೆ 2 ಎಕರೆ ಜಾಗದಲ್ಲಿ ಇತ್ತು. ಇದು ಮೈಸೂರಲ್ಲಿ ನೀವು IG ಅವ್ರ ಮನೆ ನೋಡ್ಬೋದು. ಬಹುಶಃ 2 ಎಕರೆ ಜಾಗದಲ್ಲಿ ಮನೆ ಇರ್ತದೆ. ದೊಡ್ಡ ಮನೆ ಅಲ್ಲ, ಬಂಗ್ಲೆ. ಆ ರೂಮ್ ಅಲ್ಲಿ 10 ರೂಮು 8 ರೂಮ್ ಇರ್ತವೆ, ದೊಡ್ಡ ಹಾಲ್ ಇರ್ತದೆ. 7 ಎಕರೆ ಇರ್ತಕ್ಕಂಥ ದೊಡ್ಡ ಮನೆನೇ 2 ಎಕರೆ ಐತೆ. 5 ಎಕರೆ ಜಾಗ ಖಾಲಿ ಲ್ಯಾಂಡ್. ನಿಮ್ ಕೈ ಕೆಳಗಡೆ 14 ಜನ ಸ್ಟಾಫ್, ಅಡಿಗೆ ಕೆಲಸದವ್ರು 5 ಜನ, ಬಟ್ಟೆ ಒಗೆಯವ್ರಿಗೆ 3 ಜನ, 4 ಜನ, ಈ ರೀತಿ 14 ಜನ ಮನೆ ಕೆಲಸದವ್ರನ್ನ ಕೊಡ್ತಕ್ಕಂಥ ಕೆಲಸ IAS IPS ಆದ್ರೆ ಈ ರೀತಿ ಅವಕಾಶಗಳು ನಿಮ್ಗೆ ಸಿಗ್ತದೆ. ಖಂಡಿತವಾಗ್ಲೂ ನಾನು ಕೂಡ ಕನಸನ್ನ ಕಾಣ್ತೀನಿ. ನಮ್ಮ ತಾಲೂಕಲ್ಲಿ ಕನಿಷ್ಠ ಅಂದ್ರೂ ಕೂಡ ಮಿನಿಮಮ್ ಪ್ರತಿ ವರ್ಷನೂ ಕೂಡ ಒಬ್ಬ IPS IRS IFS ಅಧಿಕಾರಿಯಾಗಿ ಬರ್ಬೇಕು ಅನ್ನೋದು ಕೂಡ ನನ್ನ ಕನಸು ಕೂಡ ಆಗಿರ್ತಕ್ಕಂಥದ್ದು. ಅದನ್ನ ನೆನ್ಸ್ ಮಾಡಕ್ಕೆ ನಮ್ಮ ಮಕ್ಕಳು ತಾವು ಮುಂದೆ ಕೂತಿದ್ದೀರಿ. ಸರ್ಕಾರಿ ಕಾರುಗಳು ನಿಮ್ಮ ಹಳ್ಳಿ ಮನೆ, ನಿಮ್ಮ ಮನೆ ಮುಂದೆ ಬಂದು ನಿಲ್ತಕ್ಕಂಥ ಕನಸನ್ನ ನೀವು ಕಾಣಬೇಕು. ರವಿ ಸರ್ ಹೇಳ್ದಂಗೆನೆ ಅವ್ರು ಯಾವ ರೀತಿ ಕಷ್ಟಪಟ್ರು, ಅದಕ್ಕೆ ಅವ್ರು ಮಾತಾಡ್ತಿರ್ಲಿಲ್ಲ. ನಾನೇ ಹೇಳಿದೆ, ಸರ್ ನೀವು ಯಾವ ರೀತಿ IPS ಮಾಡಿದ್ರೆ ಅದನ್ನ ನಮ್ಮ ತಾಲೂಕಿನ ಮಕ್ಳಿಗೆ ಹೇಳಿ ಅಂತ ಹೇಳಿದೆ. ತಾವೆಲ್ಲಾ ರೀತಿಯಲ್ಲೂ ಕಷ್ಟಪಟ್ಟಿದ್ದೀರಿ. ತಾವು ಹೇಳ್ದಂಗೆ ಎಲ್ಲಾ ಹುದ್ದೆದಲ್ಲೂ ಫಿಲಂ ಥಿಯೇಟರ್ ಕೆಲಸ ಮಾಡಿದಿರಿ, ಬಾರಲ್ಲಿ ಕೆಲಸ ಮಾಡಿದಿರಿ, ಪೇಪರ್ ಹಾಕಿದಿರಿ. ಇದೆಲ್ಲವೂ ಕೂಡ ನಿದರ್ಶನಗಳು, ಹಳೆ ಫೋಟೋಗಳು ಇವೆ. ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತಾವು ಗಾರೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ಕೂಡ ನೋಡಿರ್ತಕ್ಕಂಥದ್ದು ನಿದರ್ಶನಗಳಿದೆ. ನಿಮ್ಮ ಸ್ನೇಹಿತರ ಜೊತೆ ಹೊಲದಲ್ಲೂ ಇವತ್ತು ಕೂಡ ಊಟ ಮಾಡಿರ್ತಕ್ಕಂಥ ನಿದರ್ಶನಗಳಿದೆ. ಪ್ರತಿ ಹಳ್ಳಿಯಲ್ಲೂ ಕೂಡ ಒಬ್ಬಲ್ಲ ಒಂದು ಅಧಿಕಾರಿಯಾಗಿ ನಿಮ್ಮ ಮನೆ ಮುಂದೆ ಸರ್ಕಾರಿ ಕಾರ್ ಬರ್ತಕ್ಕಂಥ ಕನಸನ್ನ ನೀವುಗಳು ಕಾಣಬೇಕು ಅಂತ ಈ ಸಂದರ್ಭ